Hi, hello, welcome back to Halli Mistru English YouTube channel. ಸೊ ನಾವು ಈ ಒಂದು ಎರಡು ಪದಗಳಿಂದ ಸಿಂಪಲ್ ಆಗಿ ಸರಳವಾಗಿ ನಮ್ಮ ಮಾತೃಭಾಷೆಯಾದ ಕನ್ನಡದ ಮೂಲಕವೇ ನಾವು ಇಂಗ್ಲಿಷ್ ಅನ್ನ ಕಲಿಬಹುದು. ಅದು ಹೇಗೆ ಅಂತೀರಾ? ತುಂಬಾನೇ ಈಸಿ ಆಗಿರ್ತಕ್ಕಂಥದ್ದು. ಸೊ ಅದನ್ನ ನಾನು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಏನಿಲ್ಲ, ತುಂಬಾ ಸರಳವಾಗಿರ್ತಕ್ಕಂಥ ವಾಕ್ಯಗಳು, ತುಂಬಾ ಸರಳವಾಗಿರ್ತಕ್ಕಂಥ ಒಂದು ವಾಕ್ಯ ರಚನೆಯನ್ನ ನಾವು ಕೂಡ ನಿಮ್ಗೆ ಹೇಳ್ಕೊಡ್ತಾ ಇದ್ದೇವೆ. ನೀವು ಬೇಸಿಕ್ ಇಂದ ಕಲಿತಾ ಇದ್ದಾರಾದ್ರೆ ಇದು ತುಂಬಾನೇ ಉಪಯೋಗ ಆಗುತ್ತೆ, ಅಡ್ವಾನ್ಸ್ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ. ಸೊ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೋಟಿಫಿಕೇಶನ್ ಅನ್ನ ಆನ್ ಮಾಡಿ ಇಟ್ಕೊಳ್ಳಿ. ಯಾಕಂತಂದ್ರೆ ನಾವು ಮಾಡ್ತಕ್ಕಂಥ ಹೊಸ ಹೊಸ ಒಂದು ವಿಡಿಯೋಗಳು ಕೂಡ ನಿಮಗೆ ಈಸಿಯಾಗಿ ರೀಚ್ ಆಗುತ್ತೆ. ಸೊ ದಟ್ ಯು ಕ್ಯಾನ್ ಲರ್ನ್ ಇಂಗ್ಲಿಷ್ ಥ್ರೂ ಅವರ್ ವಿಡಿಯೋಸ್. So let's get into the class. This ಮತ್ತು that ಇವುಗಳನ್ನ ಡಿಟರ್ಮೈನರ್ಸ್ ಅಂತ ನಾವು ಕರಿತೇವೆ. ಒಂದು ರೀತಿಯಲ್ಲಿ ಇವು ಕೂಡ ಪ್ರೊನೌನ್ಗಳಿದ್ದ ಹಾಗೆ. ದಿಸ್ ಅಂದ್ರೆ ಇದು. ಮೊದಲನೇದಾಗಿ ಇದರ ಅರ್ಥ ಏನಾಗುತ್ತೆ ನೋಡೋಣ. ದಿಸ್ ಅಂದ್ರೆ ಇದು. ಯಾವಾಗ ಬಳಸ್ತೇವೆ ಅಂದ್ರೆ ಹತ್ತಿರ ಇದ್ದಾಗ. ಏನು ಹತ್ತಿರಗಳಿದ್ದಾಗ ಅಂದ್ರ ವಸ್ತುಗಳಂದ್ರೆ ಗೊತ್ತು ನಮ್ಗೆ, ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಕರೀತೀವಿ, ನಾನ್ ಲಿವಿಂಗ್ ಬೀಯಿಂಗ್ಸ್. ಇದು ಒಂದು ಕೂಡ ವಸ್ತು. ಮೊಬೈಲ್ ಕೂಡ ಒಂದು ವಸ್ತು, ಫ್ಯಾನು, ಚೇರು, ಟೇಬಲ್ ಎಲ್ಲವೂ ಕೂಡ ವಸ್ತುಗಳು. ಅವುಗಳು ನಮಗೆ ಹತ್ತಿರ ಇದ್ದಾಗ ದಿಸ್ ಅನ್ನ ಬಳಸಿ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ವಾಕ್ಯ ರಚನೆಯನ್ನ ಮಾಡ್ತೇವೆ. ಅದು ಸಿಂಗುಲರ್ ಇದ್ದಾಗ. ಅದೇ ರೀತಿ ದ್ಯಾಟ್ ಅಂದ್ರೆ ಅದು ಅಂದ್ರೆ ಯಾವ ವಸ್ತು ನಮ್ಮಿಂದ ದೂರ ಇದ್ದಾಗ ಆ ವಸ್ತು ಬಗ್ಗೆ ನಾವು ಪರಿಚಯ ಮಾಡುವಾಗ ಅಂದ್ರೆ ಬೇರೆಯವರಿಗೆ, ಆವಾಗ ನಾವು ಅದನ್ನ ಬಳಸ್ತೇವೆ. ಅದರ ಅರ್ಥ ಅದು ದೂರ ಇದ್ದಾಗ. ದಿಸ್ ಇಸ್ ಅ ಮಾರ್ಕರ್, ದ್ಯಾಟ್ ಇಸ್ ಅ ಮಾರ್ಕರ್ ಅಂದ್ರೆ ದೂರ ಇದ್ದಾಗ. ಅದನ್ನು ಕೂಡ ನಾವು ಸಿಂಗ್ಯುಲರ್ ಇದ್ದಾಗ ನಾವು ಬಳಸ್ತೇವೆ. ಹಾಗಾದ್ರೆ ಇದರಿಂದ ವಾಕ್ಯ ರಚನೆಯನ್ನು ಹೇಗೆ ಮಾಡೋದು ಈಸಿಯಾಗಿ ಅನ್ನೋದನ್ನ ನಾವೀಗ ಒಂದೊಂದಾಗಿ ಕಲಿತಾ ಹೋಗೋಣ. ಸೊ ಎಂಡ್ ವರೆಗೂ ವಿಡಿಯೋವನ್ನು ನೋಡಿ. ಇಲ್ಲಿ ಸ್ಟ್ರಕ್ಚರ್ ಅನ್ನ ಬರೆದಿದ್ದೀನಿ. ದಿಸ್ ಬಂದ್ರೆ ಅದ್ರ ಮುಂದೆ ಬರ್ತಕ್ಕಂಥದ್ದು ಯಾವಾಗ್ಲೂ ಈಸ್ ಅಂತಾನೆ ಬರಬೇಕು. ಯಾಕಂದ್ರೆ ಈಸ್ ಅನ್ನೋದು ಒಂದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅಂತ ನಾವು ಕರಿತೇವೆ. ಈಸ್ ಅಂದ್ರೆ ಇದೆ ಅಂತ ಅರ್ಥ. ಸಿಂಗ್ಯುಲರ್ ಇದು ನೋಡಿ. ದಿಸ್ ಈಸ್ ಅ ಬ್ಯಾಗ್. ಇದು ಒಂದು ಬ್ಯಾಗ್ ಇದೆ ಅಂದ್ರೆ ನನ್ನ ಹತ್ರ ಈಗ ಅಲ್ಲೇನಿದೆ ಮುಂದೆ ಬ್ಯಾಗ್ ಇದೆ, ಅದು ಹತ್ತಿರ ಇದೆ ಅಂತ ಅರ್ಥ. ದಿಸ್ ಈಸ್ ಅ ಬ್ಯಾಗ್. ಇದು ಬ್ಯಾಗ್ ಇದೆ, ಹೌದಲ್ವಾ? ನೋಡಿ, ದಿಸ್ ಈಸ್ ಅ ಬ್ಯಾಗ್ ಅಂದ್ರೆ ಯಾವಾಗ್ಲೂ ಆರ್ಟಿಕಲ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ. ಎ ಅಂಡ್ ದ ಗಳನ್ನ ಎಲ್ಲಿ ಬಳಸಬೇಕು. ಎ ಅನ್ನ ಯಾವಾಗ್ಲೂ ಸಿಂಗ್ಯುಲರ್ ಕೌಂಟೇಬಲ್ ಇದ್ದಾಗ ನಾವು ಬಳಸ್ತೇವೆ. ದಿಸ್ ಈಸ್ ಅ ಬ್ಯಾಗ್. ಇದು ಒಂದು ಬ್ಯಾಗ್ ಇದೆ ಅಂದ್ರೆ ನನಗೆ ಹತ್ರ ಇದೆ ಅಂತ ಅರ್ಥ. ದಿಸ್ ಈಸ್ ಅ ಡಾಗ್. ಇದು ನಾಯಿ ಇದೆ. ದಿಸ್ ಅಂದ್ರೆ ಇದು. ದಿಸ್ ಈಸ್ ಅ ಚೇರ್. ಇದು ಚೇರ್ ಇದೆ, ನನಗೆ ಹತ್ತಿರ ಇದೆ, ಅದಕ್ಕೆ ನಾನು ದಿಸ್ ಅಂತ ನಾನು ಬಳಸ್ತಾ ಇದ್ದೇನೆ. ಯಾವ ವಸ್ತುಗಳು ನಮಗೆ ಹತ್ತಿರ ಇರ್ತಾವಲ್ಲ ಅವುಗಳನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ, ಅದರ ಬಗ್ಗೆ ಹೇಳಲಿಕ್ಕೆ ನಾವು ದಿಸ್ ಅನ್ನ ನಾವು ಬಳಸಿ ಹೇಳ್ತೇವೆ. ದಿಸ್ ಈಸ್ ಅ ಮಾರ್ಕರ್. ದಿಸ್ ಈಸ್ ಅ ಮಾರ್ಕರ್ ಅಂದ್ರೆ ಇದು ಮಾರ್ಕರ್ ಇದೆ. ದಿಸ್ ಈಸ್ ಅ ಮಾರ್ಕರ್ ಪೆನ್. ದಿಸ್ ಈಸ್ ಅ ಟ್ರೀ. ದಿಸ್ ಈಸ್ ಅ ಟ್ರೀ. ಇದು ಒಂದು ಮರ ಇದೆ. ದಿಸ್ ಅಂದ್ರೆ ಇದು, ಈಸ್ ಅಂದ್ರೆ ಇದೆ ಅಂತ ಅರ್ಥ. ಏನಿದೆ? ಮರ ಇದೆ. ದಿಸ್ ಈಸ್ ಅ ಟೇಬಲ್. ಇದು ಒಂದು ಮೇಜ್ ಇದೆ, ಟೇಬಲ್ ಇದೆ. ನೋಡಿ, ಈ ಒಂದು ಸ್ಟ್ರಕ್ಚರ್ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ದಿಸ್ ಈಸ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಲ್ಲರೂ ಸಿಂಗ್ಯುಲರ್ ನೌನ್ ಗಳನ್ನ ನಾವು ಬಳಸ್ತೇವೆ. ಯಾವಾಗ್ಲೂ ದಿಸ್ ಅನ್ನ ನಾವು ಹತ್ತಿರ ಇದ್ದಾಗ, ಸಿಂಗ್ಯುಲರ್ ಗಳಿದ್ದಾಗ ನಾವು ಬಳಸ್ತೇವೆ. ಇದನ್ನ ನಾವು ಪಾಸಿಟಿವ್ ಆಗಿ ಹೇಳಲಿಕ್ಕೆ, ಈ ಒಂದು ವಸ್ತು ಏನಿದೆ ಅಂತ ಹೇಳಲಿಕ್ಕೆ ನಾವು ಹೇಳಿದ್ವಿ. ಹಾಗಾಗಿ ಅದನ್ನ ಪ್ರಶ್ನೆ ಹೇಗೆ ಮಾಡೋದು?
ಅದನ್ನ ನೋಡೋಣ. ಆ ಪ್ರಶ್ನೆ ಮಾಡುವಾಗ ಯಾವಾಗ್ಲೂ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಮೊದಲಿಗೆ ತಗೋತೀವಿ. ಈ ಡಿಟರ್ಮಿನೆಂಟ್ ಅನ್ನ ನೆಕ್ಸ್ಟ್ ಅನ್ನ ತಗೊಳ್ಳೋಣ. ಇಲ್ಲಿ ನಾನು ಸ್ಟ್ರಕ್ಚರ್ ಬರೆದೆ. ಈಸ್ ದಿಸ್ ಅ ಚೇರ್? ಈಸ್ ದಿಸ್ ಅ ಚೇರ್? ಇದು ಚೇರ್ ಇದೆಯಾ? ನೋಡಿ, ಈಸ್ ದಿಸ್ ಅ ಚೇರ್? ಕ್ವಶನ್ ಮಾರ್ಕ್ ಹಾಕ್ಬೇಕು ನಾವು. ಆಮೇಲೆ ನಾವು ಟೋನ್ ಕೂಡ ಚೇಂಜ್ ಮಾಡ್ತೇವೆ. ಈಸ್ ದಿಸ್ ಅ ಚೇರ್? ಇದು ಚೇರ್ ಇದೆಯಾ? ನೋಡಿ, ಈಸ್ ದಿಸ್ ಅ ಟೇಬಲ್? ಈಸ್ ದಿಸ್ ಅ ಟೇಬಲ್? ಇದು ಟೇಬಲ್ ಹೌದಾ? ಈಸ್ ದಿಸ್ ಅ ಟ್ರೀ? ಇದು ಮರ ಇದೆಯಾ? ಇಸ್ ದಿಸ್ ಅ ಟ್ರೀ? ನೋಡಿ, ಟೋನ್ ಕೂಡ ಚೇಂಜ್ ಆಗುತ್ತೆ. ದಿಸ್ ಈಸ್ ಅ ಟ್ರೀ. ಇಸ್ ದಿಸ್ ಅ ಟ್ರೀ? ಕ್ವಶನ್ ಮಾಡ್ತೇವೆ. ಇಲ್ಲಿ ಪಾಸಿಟಿವ್ ಆಗಿ ಸೆಂಟೆನ್ಸ್ ಅನ್ನು ಹೇಳಿದ್ರೆ ಇಲ್ಲಿ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ. ಇಸ್ ದಿಸ್ ಅ ಟ್ರೀ? ಇದು ಮರ ಇದೆನಾ? ಇಸ್ ದಿಸ್ ಅ ಮಾರ್ಕರ್? ಇಸ್ ದಿಸ್ ಅ ಮಾರ್ಕರ್? ಎಸ್, ದಿಸ್ ಈಸ್ ಅ ಮಾರ್ಕರ್. ಹೌದು, ಇದೊಂದು ಮಾರ್ಕರ್ ಇದೆ. ಈಸ್ ದಿಸ್ ಅ ಡಾಗ್? ಇದು ನಾಯಿ ಹೌದಾ? ಇಸ್ ದಿಸ್ ಅ ಡಾಗ್? ನೋ, ಇಟ್ಸ್ ನಾಟ್ ಅ ಡಾಗ್. ಹೌದಾ? ಇದನ್ನೇ ನಾವು ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಗೆ ಹೇಳೋದು ನೋಡಿ. ಇಷ್ಟು ಆಡ್ ಮಾಡ್ಕೊಂಡು ನೋಡಿ. ದಿಸ್ ಈಸ್ ನಾಟ್ ಅ ಬ್ಯಾಗ್. ಇದು ಬ್ಯಾಗ್ ಅಲ್ಲ. ದಿಸ್ ಈಸ್ ನಾಟ್ ಅ ಡಾಗ್. ಇದು ನಾಯಿ ಅಲ್ಲ. ದಿಸ್ ಈಸ್ ನಾಟ್ ಅ ಚೇರ್. ಇದು ಚೇರ್ ಅಲ್ಲ. ದಿಸ್ ಈಸ್ ನಾಟ್ ಅ ಮಾರ್ಕರ್. ಇದು ಮಾರ್ಕರ್ ಪೆನ್ ಅಲ್ಲ. ನೆಗೆಟಿವ್ ಆಗಿ ಹೇಳಿಕೆ. ಇದು ಪಾಸಿಟಿವ್ ಸೆಂಟೆನ್ಸ್ ಒಂದು ಸ್ಟ್ರಕ್ಚರ್ ಇದೆ. ಇದು ಪ್ರಶ್ನೆಯನ್ನ ಕೇಳಲಿಕ್ಕಿದೆ. ಇದು ನೆಗೆಟಿವ್, ಅದು ಅಲ್ಲ, ವಸ್ತು ಅಲ್ಲ ಅಂತ ಹೇಳಿಕೆ ನಾವು ಈ ರೀತಿ ದಿಸ್ ಈಸ್ ನಾಟ್ ಅ ಟ್ರೀ. ಇದು ಮರ ಅಲ್ಲ. ದಿಸ್ ಈಸ್ ನಾಟ್ ಅ ಟೇಬಲ್. ದಿಸ್ ಈಸ್ ಅ ಚೇರ್. ಇದು ಟೇಬಲ್ ಅಲ್ಲ, ಇದು ಚೇರ್ ಇದೆ. ನೋಡಿ, ಒಂದೇ ಒಂದು ಸಣ್ಣ ಒಂದು ಸ್ಟ್ರಕ್ಚರ್ ಇಂದ ಪ್ರಶ್ನೆಯನ್ನ ಮಾಡೋದು ಕಲ್ತ್ವಿ. ಅದೇ ರೀತಿ ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು ಅನ್ನೋದು ಕೂಡ ನೋಡಿದ್ವಿ. ಅದೇ ರೀತಿ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ದಿಸ್ ಮುಖಾಂತರ ಕಲ್ತ್ವಿ. ಇದು ಬೇಸಿಕ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಇಂದ ನಾವು ಇಂಗ್ಲಿಷ್ ಅನ್ನು ಕೂಡ ಕಲಿಬಹುದು. ಅದೇ ರೀತಿ ನೆಕ್ಸ್ಟ್ ಶಾಲ್ ವಿ ಗೋ ಫಾರ್ ದ್ಯಾಟ್. ದ್ಯಾಟ್ ಅಂದ್ರೆ ಅದು ವಸ್ತುಗಳು ದೂರ ಇದ್ದಾಗ ಮತ್ತೆ ಒಂದೇ ಇದ್ದಾಗ ನಾವು ದ್ಯಾಟ್ ಅನ್ನು ನಾವು ಬಳಸ್ತೇವೆ. ನೋಡಿ, ದ್ಯಾಟ್ ಈಸ್ ಅ ಬಾಲ್. ಅದು ಬಾಲ್ ಇರುತ್ತದೆ. ನಮ್ಮ ವಸ್ತು ನಮ್ಮಿಂದ ಸ್ವಲ್ಪ ದೂರ ಇದ್ದಾಗ ದ್ಯಾಟ್ ಅನ್ನು ಬಳಸ್ತೇವೆ. ವಸ್ತುಗಳು ನಮಗೆ ಹತ್ತಿರ ಇದ್ದಾಗ ದಿಸ್ ಅಂತ ಬಳಸ್ತೇವೆ. ದ್ಯಾಟ್ ಈಸ್ ಅ ಹೋಟೆಲ್. ಅದು ಹೋಟೆಲ್ ಇದೆ. ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸ್ತಾ ಇದ್ದೇವೆ. ದಿಸ್ ಮತ್ತು ಈಸ್ ಅನ್ನ ಮತ್ತು ದ್ಯಾಟ್ ಈಸ್ ಅನ್ನ. ದ್ಯಾಟ್ ಈಸ್ ಅ ಲೇಕ್. ಸರೋವರ, ಕೆರೆ. ದಟ್ ಈಸ್ ಅ ಲೇಕ್. ಅದು ಒಂದು ಸರೋವರ ಇದೆ. ಈಸ್ ಅಂದ್ರೆ ಯಾವಾಗ್ಲೂ ಪ್ರೆಸೆಂಟ್, ಅದು ಇದೆ ಅಂತ ಅರ್ಥನೇ ಕೊಡುತ್ತೆ. ದ್ಯಾಟ್ ಈಸ್ ಅ ಬಸ್. ಅದೊಂದು ಬಸ್ ಇದೆ. ದ್ಯಾಟ್ ಈಸ್ ಅ ಸ್ನೇಕ್. ಅದು ಹಾವು ಇದೆ. ದಟ್ ಈಸ್ ಅ ಸ್ನೇಕ್. ದ್ಯಾಟ್ ಈಸ್ ಅ ಬಾಟಲ್. ಅದೊಂದು ಬಾಟಲ್ ಇದೆ. ಅದೊಂದು ಕನ್ನಡಿ ಇದೆ. ದಟ್ ಈಸ್ ಅ ಮಿರರ್. ಅದು ಪೆನ್ಸಿಲ್ ಇದೆ. ದಟ್ ಈಸ್ ಅ ಪೆನ್ಸಿಲ್. ಇದು ಪೆನ್ಸಿಲ್ ಇದೆ. ದಿಸ್ ಈಸ್ ಅ ಪೆನ್ಸಿಲ್. ಈ ರೀತಿಯಾಗಿ ಹೇಳೋದು. ಇದನ್ನೇ ದ್ಯಾಟ್ ಬಳಸಿ ನಾವು ಪ್ರಶ್ನೆಯನ್ನು ಹೇಗೆ ಮಾಡೋದು? ಅದು ಪ್ರೆಸೆಂಟ್ ಟೆನ್ಸ್. ಈಸ್ ದಟ್ ಅ ಬಾಲ್? ಅದು ಬಾಲ್ ಹೌದಾ? ಇಸ್ ದಟ್ ಅ ಬಾಲ್? ಟೋನ್ ಕೂಡ ಚೇಂಜ್ ಆಗುತ್ತೆ ನೋಡಿ. ಈಸ್ ದಟ್ ಅ ಹೋಟೆಲ್? ಅದು ಹೋಟೆಲ್ ಹೌದಾ? ಇಸ್ ದಟ್ ಹೋಟೆಲ್? ಈಸ್ ದಟ್ ಅ ಲೇಕ್? ಅದೊಂದು ಸರೋವರ ಹೌದಾ? ಇಸ್ ದಟ್ ಅ ಲೇಕ್? ಈಸ್ ದಟ್ ಅ ಬಸ್? ಅದು ಬಸ್ ಹೌದಾ? ಈಸ್ ದಟ್ ಅ ಬಾಟಲ್? ಅದೊಂದು ಬಾಟ್ಲಿಯಾ? ಬಾಟಲ್ ಇದೆನಾ? ಇದನ್ನ ನಾವು ನೆಗೆಟಿವ್ ಹೇಗೆ ಮಾಡೋದು ಹೇಳಿ? That is not. This is not. That is not. This is that is not a ball. ಅದು ಒಂದು ಬಾಲ್ ಅಲ್ಲ. ಅದು ಬೇರೆ ವಸ್ತು ಇದೆ ಅಂತ ಅರ್ಥ. ನಾಟ್ ಹಚ್ಚಿದ್ರೆ ನೆಗೆಟಿವ್ ಆಗುತ್ತೆ. ಅದು ಅಲ್ಲ ಅಂತ ಅರ್ಥನೇ ಕೊಡುತ್ತೆ. That is not a hotel. That's not a hotel. That is an office. ಅದು ಹೋಟೆಲ್ ಇಲ್ಲ, ಅದು ಆಫೀಸ್ ಇದೆ ಅಂತ ಅರ್ಥ. That is not a lake. ಅದೊಂದು ಸರೋವರ ಅಲ್ಲ. That's a pond, ಕೆರೆ. That is not a bus.
ದಟ್ಸ್ ನಾಟ್ ಅ ಬಸ್, ದಟ್ಸ್ ಅ ಕಾರ್. ಅದು ಬಸ್ ಅಲ್ಲ, ಅದೊಂದು ಕಾರ್ ಇದೆ. ದಟ್ ಈಸ್ ನಾಟ್ ಅ ಸ್ನೇಕ್, ಅದು ಅಲ್ಲ. ದಟ್ ಈಸ್ ನಾಟ್ ಅ ಬಾಟಲ್, ಅದೊಂದು ಬಾಟಲಿ ಅಲ್ಲ. ನೋಡಿ, ದಿಸ್ ಅನ್ನ ನಿಯರ್ ಇದ್ದಾಗ ಅಂದ್ರೆ ವಸ್ತುಗಳು ಹತ್ತಿರ ಇದ್ದಾಗ ಬಳಸ್ತೇವೆ. ದ್ಯಾಟ್ ಅನ್ನ ವಸ್ತುಗಳು ದೂರ ಇದ್ದಾಗ ನಾವು ಬಳಸ್ತೇವೆ. ಪ್ರಶ್ನೆಯನ್ನು ಹೇಗೆ ಮಾಡೋದು? ಈಸ್ ದಿಸ್ ಅ ಮುಖಾಂತರ ಒಂದು ಸ್ಟ್ರಕ್ಚರ್ ಅನ್ನು ನೆನಪಿಟ್ಕೊಳ್ಳಿ. ಈಸ್ ದಿಸ್ ಮುಂದೆ ಯಾವಾಗಲೂ ಎ ಹಚ್ಚಬೇಕು. ಯಾಕಂತಂದ್ರೆ ವಸ್ತುಗಳು ಒಂದೇ ಇದ್ದಾಗ ಎ ಅಂತ ನಾವು ಹಚ್ತೇವೆ. ಓವಲ್ಸ್ ಇಂದ ಸ್ಟಾರ್ಟ್ ಆದಾಗ ಆನ್ ಅಂತ ಹಚ್ತೇವೆ. ಈಸ್ ದ್ಯಾಟ್ ಎರಡೂ ಕೂಡ, ದಿಸ್ ಈಸ್ ದ್ಯಾಟ್ ಈಸ್ ಎರಡೂ ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಕೇಳಲಿಕ್ಕೆ ನಾವು ಈ ತರ ನಾವು ಒಂದು ಸ್ಟ್ರಕ್ಚರ್ ಮುಖಾಂತರ ನಾವು ಕೇಳ್ತೇವೆ. ಅದೊಂದು ಹಾವು ಇತ್ತು. ಇಲ್ಲಿ ನೋಡಿ, ಇತ್ತು ಅನ್ಲಿಕ್ಕೆ ವಾಸ್, ದಟ್ ವಾಸ್ ಅ ಸ್ನೇಕ್. ಅದೊಂದು ಹಾವು ಇತ್ತು ಹಿಂದೆ ಅಂದ್ರೆ ಪಾಸ್ಟ್ ಅಲ್ಲಿ ಅಲ್ವಾ. ನೋಡಿ, ದಿಸ್ ಈಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೇವೆ. ದ್ಯಾಟ್ ವಾಸ್ ಅನ್ನೋದನ್ನ ಪಾಸ್ಟ್ ಅಲ್ಲಿ ಹೇಳ್ತೇವೆ. ದಟ್ ಈಸ್ ಅನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಹೇಳಿಕ್ಕೆ ಏನಂತಂದ್ರೆ ವಸ್ತುಗಳ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿಕ್ಕೆ ನಾವು ಏನಂತಂದ್ರೆ ಇವು ಈ ರೀತಿಯಾಗಿ ನಾವು ಸ್ಟ್ರಕ್ಚರ್ ಮುಖಾಂತರ ನಾವು ಬಳಸ್ತೇವೆ. ಓಕೆ, ಇವತ್ತಿನ ಒಂದು ವಿಡಿಯೋದಲ್ಲಿ ದಿಸ್ ಮತ್ತು ದ್ಯಾಟ್ ಅನ್ನ ಹೇಗೆ ಬಳಸೋದು, ಅದರ ಅರ್ಥ ಹೇಗಾಗುತ್ತೆ ಅನ್ನೋದನ್ನ ಸಿಂಪಲ್ ಆಗಿ ಒಂದು ಈಸಿ ಆಗಿರ್ತಕ್ಕಂಥ ಉದಾಹರಣೆಗಳ ಮುಖಾಂತರ ತೆಗೆದುಕೊಂಡ್ವಿ. ಸೊ ನಾನು ಕೆಲವೊಂದಿಷ್ಟು ವಾಕ್ಯಗಳನ್ನ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡಿಕೊಂಡು ದಿಸ್ ಮತ್ತು ದ್ಯಾಟ್ ಅನ್ನ ಬಳಸಿ ನಾವು ಪ್ರಶ್ನೆಯನ್ನು ಕೂಡ ಮಾಡಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನು ಮಾಡಿ ನಾವು ಕೂಡ ಹೇಳ್ಬೋದು. ಇದೊಂದು ಇರೇಸರ್ ಇದೆ, ಅದು ಬೈಸಿಕಲ್ ಇದೆ, ಇದು ಕಾಟ್ ಇದೆ, ಅದು ದೊಡ್ಡದಾದ ಮರ ಇದೆ, ಇದು ಮೊಬೈಲ್ ಹೌದಾ, ಅದು ಗ್ರೌಂಡ್ ಹೌದಾ, ಇದು ರಸ್ತೆ ಹೌದಾ, ಅದು ಗೇಟ್ ಹೌದಾ. ಸೊ ಈ ಒಂದು 6 ವಾಕ್ಯಗಳನ್ನ ನೀವು ದಿಸ್ ಮತ್ತು ದ್ಯಾಟ್ ಬಳಸಿ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಒಂದು ದಿಸ್ ಮತ್ತು ದ್ಯಾಟ್ ಅನ್ನು ಹೇಗೆ ಬಳಸೋದು ಅನ್ನೋದನ್ನು ಕೂಡ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೇನೆ. ಇದೇ ರೀತಿ ನಾಳೆ ಒಂದು ಸಂಚಿಕೆ ಅಥವಾ ವಿಡಿಯೋದಲ್ಲಿ ಇದೇ ರೀತಿ ತುಂಬಾ ಒಂದು ಯೂಸ್ಫುಲ್ ಆಗಿದ್ದ ಕಂಟೆಂಟ್ಗಳ ಜೊತೆಗೆ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.